ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು NKL. ಇದು ಕತೆಗಳ ಜಗತ್ತು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಕತೆ ಕೇಳ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾವಿವತ್ತು ಬ್ರಹ್ಮಗಂಟು ಕತೆಯ 124ನೇ ಸಂಚಿಕೆಯನ್ನು ಶುರು ಮಾಡೋಣ. ಆಗಷ್ಟೇ ಅಧೀರಾಳ ಜೊತೆಗೆ ಆಕೆ ಹಾಗೂ ಆಕೆಯ ಸಂಗಡಿಗರು ಕೂಡ ನಿಹಾರಿಕಾ ಬಳಿಗೆ ಬಂದರು. 2 ಹೆಜ್ಜೆ ಹಿಂದೆ ಸರಿದು ನಿಂತ ನಿಹಾರಿಕಾ, ಅಧೀರಾ, ನೀನು ಯಾರು? ನಿನ್ನನ್ಯಾಕೆ ಇವರು ಮಿಂಚು ಅಮ್ಮ ಅಂತ ಕರೀತಿದ್ದಾರೆ? ಅಷ್ಟಕ್ಕೂ ಇವರೆಲ್ಲ ಯಾರು? ಮತ್ತು ಆ ದಾಂಡಿಗರು ಯಾಕೆ ನಮ್ಮನ್ನು ಸಾಯಿಸೋಕೆ ಬಂದರು? ಎಂದು ಭಯದಿಂದ ಒಂದೇ ಸಮನೆ ಪ್ರಶ್ನೆಗಳ ಸುರಿಮಳೆಗೈದಳು. ಅವಳ ಪ್ರಶ್ನೆಗಳಿಗೆ ಅಧೀರಾ ಗಲಿಬಿಲಿಗೊಂಡಳು. ತನ್ನನ್ನು ಮಿಂಚು ಎಂದು ಕರೆದ ಆಕೆಯ ಕಡೆ ಕಣ್ಣಿನಲ್ಲೇ ಗುರಾಯಿಸಿದಳು. ಆಗ ಆಕೆ ತಪ್ಪಾಯಿತು ಎನ್ನುವಂತೆ ಕಣ್ಣಿನಲ್ಲೇ ಕ್ಷಮೆ ಕೇಳಿದಳು. ಈಗಲೇ ಸತ್ಯ ಹೇಳಿದರೆ ನಿಹಾರಿಕಾ ಇನ್ನಷ್ಟು ಗಾಬರಿಯಾಗುತ್ತಾಳೆ. ಏನಿಲ್ಲ ನಿಹಾರಿಕಾ, ಅವರೆಲ್ಲ ಸಣ್ಣ ಪುಟ್ಟ ರೌಡಿಗಳಷ್ಟೆ. ನಮ್ಮ ಹತ್ರ ಇದ್ದ ಒಡವೆಗಳನ್ನು ಕದಿಯೋಕೆ ಬಂದಿದ್ರು ಎಂದು ಸುಳ್ಳು ಹೇಳಿ ಪರಿಸ್ಥಿತಿಯನ್ನು ನಿಭಾಯಿಸಲು ನೋಡಿದಳು. ಆದರೆ ಅವಳ ಮಾತನ್ನು ನಿಹಾರಿಕಾ ನಂಬಲಿಲ್ಲ. ಹಾಗಾದರೆ ನಿಮ್ಮನ್ನು ಸಾಯಿಸೋಕೆ ಸುಪಾರಿ ಕೊಟ್ಟಿದ್ದಾರೆ ಅಂತ ಅವರೇ ಹೇಳ್ತಾ ಇದ್ರಲ್ಲ ಎಂದು ಅನುಮಾನದಿಂದ ಕೇಳಿದಳು. ಆಗ ತನ್ನ ಹಣೆ ತೀಡಿಕೊಂಡ ಅಧೀರಾ, ನಿಹಾರಿಕಾ, ಅದನ್ನೆಲ್ಲ ನಾಳೆ ಮಾತಾಡೋಣ, ನೀನೀಗ ಮನೆಗೆ ಹೋಗು ಎಂದು ಅವಳನ್ನು ಕಳಿಸಲು ಪ್ರಯತ್ನಿಸಿದಳು. ಆದರೆ ನಿಹಾರಿಕಾ ತಲೆ ಅಡ್ಡಡ್ಡ ಆಡಿಸಿ, ಮೊದಲು ನನಗೆಲ್ಲ ವಿಷಯ ಹೇಳು, ಆಮೇಲೆ ಹೋಗ್ತೀನಿ ಎಂದಳು. ನಂತರ ಅಧೀರಾ ಪಕ್ಕದಲ್ಲಿ ನಿಂತಿದ್ದ ಮಹಿಳೆಯ ಕಡೆ ತಿರುಗಿ, ನಿಮಗೂ ಇವರಿಗೂ ಹೇಗೆ ಪರಿಚಯ ಎಂದು ಪಟ್ಟು ಬಿಡದೆ ಪುನಃ ಕೇಳಿದಳು. ಕಣ್ಣು ಮಿಟಿಕಿಸದೆ ನೋಡುತ್ತಿದ್ದ ನಿಹಾರಿಕಾ ಬಳಿ ಬಂದ ಮಹಿಳೆ ತಮ್ಮನ್ನು ತಾವೇ ಪರಿಚಯಿಸಿಕೊಂಡರು. ನನ್ನ ಹೆಸರು ಸೇವಂತಿ. ನನ್ನ ಸುತ್ತಮುತ್ತ ಇರೋರೆಲ್ಲ ನಮ್ಮ ಸಂಗಡಿಗರು. ನಾವೆಲ್ಲ ಮಂಗಳಮುಖಿಯರು. ಈ ಅಮ್ಮನವರ ಗುಡಿ ಎದುರು ಹೂವಿನ ಅಂಗಡಿ ಇಟ್ಕೊಂಡಿದ್ದೇವೆ. ದೇವರ ದರ್ಶನಕ್ಕೆ ಬರೋ ಭಕ್ತರಿಗೆ, ಬೆಟ್ಟದ ಮೇಲೆ ಸುತ್ತಾಡಲು ಬರೋ ಪ್ರವಾಸಿಗರಿಗೆ ಬೇಲ್ಪುರಿ, ಚುರುಮುರಿ, ಕತ್ತರಿಸಿದ ಹಣ್ಣುಗಳು, ಮಕ್ಕಳ ಆಟಿಕೆಗಳು, ಹೀಗೆ ಹಲವಾರು ವಸ್ತುಗಳನ್ನು ಮಾರಾಟ ಮಾಡಿಕೊಂಡು ಇಲ್ಲೇ ಜೀವನ ಸಾಗಿಸ್ತಿದ್ದೀವಿ ಎಂದರು. ಅವರ ಮಾತಿಗೆ ನಿಹಾರಿಕಾಳ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ನೀವೆಲ್ಲ ದುಡ್ದು ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದೀರಾ ಎಂದು ನಂಬಲಾರದ ಧ್ವನಿಯಲ್ಲಿ ಕೇಳಿದಳು. ಹಾಗಾದರೆ ನೀವು ಅಂದರೆ ಎಂದು ತಡವರಿಸುತ್ತಾ, ಬಸ್ ಸ್ಟಾಪು, ಸಿಗ್ನಲ್ಲು, ದೊಡ್ಡ ದೊಡ್ಡ ಮಾಲ್ಗಳ ಬಳಿ ಜನರ ಎದುರು ಕೈ ಚಾಚಿ ಎಂದು ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ಅವರ ಮುಖ ನೋಡಿದಳು. ಅವಳ ಮಾತು ಅರ್ಥವಾದ ರೀತಿ ಸೇವಂತಿ ನಗುತ್ತಾ, ಇಲ್ಲಮ್ಮ, ಸಾಧ್ಯವಾದಷ್ಟು ನಾವೆಲ್ಲ ದುಡಿದು ಜೀವನ ಮಾಡ್ತಾ ಇದ್ದೀವಿ. ಯಾರ ಮುಂದೆನೂ ಕೈ ಚಾಚದೆ ಸ್ವಾಭಿಮಾನಿಯಾಗಿ ಬದುಕ್ತಿದ್ದೀವಿ. ನಮ್ಮಲ್ಲಿ ಕೆಲವರಿಗೆ ಅಂಗಡಿ ಹಾಕಿಕೊಳ್ಳಲು ಅಥವಾ ಬೇರೆ ಕೆಲಸ ಮಾಡಲು ಅವಕಾಶ ಸಿಗದೇ ಇದ್ದರೆ ಮಾತ್ರ ನೀನು ಹೇಳಿದ ರೀತಿಯಲ್ಲಿ ಸಂಪಾದನೆ ಮಾಡ್ತಾರೆ. ನಾವು ಕೆಲಸ ಕೇಳಲು ಹೋದರೆ ಕೆಲಸ ಕೊಡೋ ಮುನ್ನವೇ ಹೀಯಾಳಿಸಿ ಮಾತಾಡೋರೇ ಹೆಚ್ಚು. ನಮ್ಮನ್ನು ಮನುಷ್ಯರಾಗಿ ನೋಡುವವರೇ ತುಂಬ ಕಡಿಮೆ ಜನ. ಆದರೆ ದೇವರೇ ನಮಗೆ ಈ ರೀತಿ ಬದುಕು ಕೊಟ್ಟಿರುವಾಗ ಅದನ್ನು ನಿರಾಕರಿಸೋಕೆ ನಾವು ಯಾರು? ಬಂದದ್ದನ್ನು ಸ್ವೀಕರಿಸಿ ಬದುಕಬೇಕು. ನಮಗೂ ಮನಸ್ಸಿದೆ. ನೀವು ಬಾಯಿಗೆ ಬಂದಂತೆ ಬೈದಾಗ ನಮಗೂ ನೋವಾಗುತ್ತೆ. ನಾವು ಮನುಷ್ಯರೇ ಅಲ್ವಾ? ಹೊಟ್ಟೆಪಾಡಿಗಾಗಿ ನಾವು ಆಯ್ದುಕೊಂಡ ದಾರಿ ಅದು. ಎಲ್ಲರಂತೆ ಕೆಲಸ ಸಿಕ್ಕಿದ್ರೆ ಯಾರ ಮುಂದೆ ಕೈ ಚಾಚಬೇಕಾಗಿರಲಿಲ್ಲ. ಆದರೆ ಕೆಲಸ ಇಲ್ಲದೆ ಉಪವಾಸ ಇರೋಕ್ಕೂ ಆಗಲ್ಲ ಅಲ್ವಾ? ಹಾಗಾಗಿ ಸಿಗ್ನಲ್ಗಳಲ್ಲಿ, ರೋಡ್ಗಳಲ್ಲಿ ಹಣ ಕೇಳಬೇಕಾಗುತ್ತೆ. ಮೊದಲು ಕೇಳೋಕೆ ನಮಗೂ ನಾಚಿಕೆ, ಮುಜುಗರ, ಅವಮಾನ ಎಲ್ಲ ಆಗ್ತಿತ್ತು. ಆದರೆ ಕಾಲ ಕಳೆದಂತೆ ಅದು ಕೂಡ ಅಭ್ಯಾಸ ಆಗೋಗಿದೆ. ನಾವೇನೂ ಕೆಟ್ಟವರಲ್ಲ, ಆದರೆ ಸಮಾಜ ನಮ್ಮನ್ನು ಹಾಗೆ ಬಿಂಬಿಸುತ್ತೆ. ನಮ್ಮಲ್ಲಿಯೂ ಕೆಲವರು ಸ್ವಾರ್ಥಕ್ಕೆ ಬಲಿಯಾಗಿ ಬಲವಂತವಾಗಿ ಹಣ ಕೇಳ್ತಾರೆ. ಕೆಲವರು
ಶಾಪ ಹಾಕ್ತಾರೆ, ಬೈತಾರೆ. ಆದರೆ ಇನ್ನು ಕೆಲವರು ಕೊಟ್ಟಿದ್ದನ್ನು ಪಡೆದು ಸುಮ್ಮನಾಗ್ತಾರೆ. ವಿಧಿ ಲಿಖಿತದಲ್ಲಿ ಹೀಗೆ ಬದುಕಬೇಕು ಎಂದು ಆ ಭಗವಂತ ಮೊದಲೇ ಬರೆದು ಕಳಿಸಿದ್ದಾನೆ ಅನಿಸುತ್ತೆ. ಬೇರೆಯವರ ವ್ಯಂಗ್ಯ ಮಾತುಗಳ ಕೇಳಿದಾಗ ಅಷ್ಟಾಗಿ ನೋವಾಗೋದಿಲ್ಲ, ಯಾಕಂದರೆ ಅವರು ನಮ್ಮವರಲ್ಲ. ಆದರೆ ನಮ್ಮವರೇ ನಮ್ಮನ್ನು ಮನೆಯಿಂದ ತಳ್ಳಿಬಿಟ್ಟಾಗ ಆಗೋ ನೋವು ಹೇಳೋಕೆ ಸಾಧ್ಯ ಇಲ್ಲ. ನಮ್ಮಂಥವರ ಬದುಕನ್ನು ಒಂದು ದಿನವಾದರೂ ಬದುಕು ನೋಡಿದ್ರೆ ಮಾತ್ರ ನಮ್ಮ ಕಷ್ಟ ಏನು ಅಂತ ಅರ್ಥ ಆಗೋದು ಎಂದು ನಿಟ್ಟುಸಿರು ಬಿಟ್ಟಳು ಸೇವಂತಿ. ಸ್ವಲ್ಪ ಸಮಯ ಮೌನವಾಗಿದ್ದ ಅವಳು ಮತ್ತೆ ಮಾತು ಮುಂದುವರಿಸಿ, ನಿನಗೆ ಗೊತ್ತಾ, ನಮ್ಮನ್ನು ಒಂದೊಂದು ಪ್ರದೇಶಕ್ಕೆ ಕಳಿಸ್ತಾರೆ. ದೊಡ್ಡ ಅಂಗಡಿಯಾಗಲಿ ಚಿಕ್ಕ ಅಂಗಡಿಯಾಗಲಿ ವಾರಕ್ಕೊಮ್ಮೆ ಹೋದರೆ ಅವರು 50 ಅಥವಾ 100 ರೂಪಾಯಿ ಕೊಟ್ಟು ಕಳಿಸ್ತಾರೆ. ವರ್ಷಕ್ಕೊಮ್ಮೆ ಹಬ್ಬದ ಸಮಯದಲ್ಲಿ ಮಾತ್ರ ಸ್ವಲ್ಪ ಹೆಚ್ಚು ಸಿಗುತ್ತೆ. ನಮ್ಮ ಬದುಕು ಯಾರಿಗೂ ಬರಬಾರ್ದು ಎಂದು ದೇವರಲ್ಲಿ ಬೇಡ್ಕೋತೇವೆ. ನಮ್ಮನ್ನು ಮನುಷ್ಯರಾಗಿ ನೋಡಿ ನಮ್ಮ ಭಾವನೆಗಳಿಗೆ ಬೆಲೆ ಕೊಟ್ಟು ಬದುಕಲು ಸಹಾಯ ಮಾಡಿದವರು ನಮ್ಮ ಮಿಂಚು ಅಮ್ಮ. ಅವ್ರ ಸಹಾಯದಿಂದಲೇ ಇಂದು ನಾವೆಲ್ಲ ದುಡಿದು ನೆಮ್ಮದಿ ಜೀವನ ಕಟ್ಕೊಳ್ಳೋಕೆ ಸಾಧ್ಯ ಆಗಿರೋದು ಎಂದು ಅದೀರಾ ಕಡೆ ನೋಡುತ್ತಾ ಹೇಳಿದರು. ಅವರ ಮಾತು ಕೇಳಿ ಅದೀರಾ ತಿಳಿನಗು ಬೀರಿದಳು. ಮಿಂಚು ಅಂದರೆ ಅದೀರನಾ ಎಂದು ಅದೀರಾ ಕಡೆ ಬೆರಳು ತೋರಿಸಿ ನಿಹಾರಿಕಾ ಮತ್ತೆ ಕೇಳಿದಳು. ಸೇವಂತಿ ಪೆಚ್ಚಾಗಿ ಅದೀರಾ ಮುಖ ನೋಡಿದಳು. ಅದೀರಾ ಮತ್ತೊಮ್ಮೆ ಅವಳ ಕಡೆ ನೋಡುತ್ತಾ, ಸಲ ಹೇಳಿದ್ದೀನಿ, ಯಾರ ಮುಂದೇನೂ ಮಿಂಚು ಅಂತ ಕರಿಬೇಡ ಅಂತ ಎಂಬ ಗದರಿಕೆ ಅವಳ ಕಣ್ಣಲ್ಲೇ ಕಾಣುತ್ತಿತ್ತು. ಸೇವಂತಿ ಮುಜುಗರದಿಂದ ನಗುತ್ತಾ ಕಣ್ಣಿನಲ್ಲೇ ಮತ್ತೊಮ್ಮೆ ಕ್ಷಮೆ ಕೇಳಿದಳು. ಆಗ ಅದೀರಾ ನಿಹಾರಿಕಾ ಕಡೆ ತಿರುಗಿ, ನಿನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋ ಸಮಯ ಬಂದಾಗ ಖಂಡಿತ ಸಿಗುತ್ತೆ. ಅಲ್ಲಿವರೆಗೂ ಸುಮ್ಮನಿರು. ಇನ್ಮುಂದೆ ನೀನು ಒಬ್ಳೆ ಎಲ್ಲಿಗೂ ಓಡಾಡಬಾರ್ದು ಎಂದ ನಿಹಾರಿಕಾ ಸೇವಂತಿಯ ಕಡೆ ತಿರುಗಿ, ಸೇವಂತಿ, ಇವಳು ಇನ್ಮುಂದೆ ನಿಮ್ಮ ಜವಾಬ್ದಾರಿ. ನಿಮ್ಮವರಲ್ಲಿ ಹೇಳಿ ಇವಳಿಗೆ ಕಾವಲಾಗಿ ಇರೋಕೆ ಹೇಳು. ಆದರೆ ನಿಮ್ಮವರು ಇವಳ ಜೊತೆ ಇರೋದು ಯಾರಿಗೂ ಗೊತ್ತಾಗಬಾರ್ದು ಎಂದಳು. ನಂತರ ನಿಹಾರಿಕಾ ಕಡೆ ತಿರುಗಿ, ಇಲ್ಲಿ ನಡೆದ ವಿಷಯದ ಬಗ್ಗೆ ನೀನು ಯಾರಿಗೂ ಏನೂ ಹೇಳಬೇಡ ನಿಹಾರಿಕಾ. ಗೌರವ್ ವಾಪಸ್ ಬರೋವರೆಗೂ ಸ್ವಲ್ಪ ಹುಷಾರಾಗಿರು. ನಿನ್ನ ಬೆನ್ನ ಹಿಂದೆ ಇವರೆಲ್ಲ ಇರ್ತಾರೆ, ಗೊತ್ತಾಯ್ತಾ ಎಂದರೆ ಸರಿ ಎನ್ನುವ ರೀತಿ ತಲೆ ಆಡಿಸಿದಳು. ನೇಹ ಮತ್ತು ಅರ್ಚನಾ ವಿಷಯನ ನನ್ನ ಹತ್ರ ನೀನು ಹೇಳಿದ್ದೀಯ ಅನ್ನೋ ಅನುಮಾನ ಅವ್ರಿಗೆ ಬಂದಿದೆ. ಅದಕ್ಕೆ ನಿನ್ನ ಕೊಲ್ಲೋಕೆ ಪ್ರಯತ್ನ ಮಾಡ್ತಾ ಇರೋದು ಎಂದು ಹೇಳಿದ ಕೂಡಲೇ ಬೆಚ್ಚಿ ಬಿದ್ದಳು ನಿಹಾರಿಕಾ. ಅಂದರೆ ಇದೇ ಕಾರಣಕ್ಕ ಅವ್ರು ನಮ್ಮನ್ನು ಫಾಲೋ ಮಾಡ್ತಾ ಇರೋದು ಎಂದು ಎದರಿಕೊಂಡೇ ಹೇಳಿದರೆ ಹೌದು ಎನ್ನುವ ರೀತಿ ತಲೆಯಾಡಿಸಿದಳು ಅದೀರಾ. ನಂತರ ನಿಹಾರಿಕಾಳನ್ನು ಸೇಫಾಗಿ ಅವಳ ಮನೆಗೆ ತಲುಪುವ ವ್ಯವಸ್ಥೆ ಮಾಡಿದಳು. ನಿಹಾರಿಕಾ ಹೋದ ನಂತರ ಮಿಂಚು ಎಂದು ಕರೆಯಲು ಬಂದವರು ತಕ್ಷಣ ತಮ್ಮನ್ನು ತಾವು ತಿದ್ದಿಕೊಂಡು ಅದೀರಮ್ಮ ಎಂದು ಕರೆದರು. ನಂತರ ಸ್ವಲ್ಪ ಹೊತ್ತು ನಿಹಾರಿಕಾ ಹೋದ ದಿಕ್ಕಿನತ್ತ ನೋಡುತ್ತಾ ನಿಂತಿದ್ದ ಸೇವಂತಿ ತನ್ನ ಮನಸ್ಸಿನಲ್ಲಿ ಮೂಡಿದ ಅನುಮಾನವನ್ನು ಅದೀರಾ ಮುಂದೆ ಕೇಳಿದಳು. ಈ ಹುಡುಗಿ ಕಣ್ಗಳು ಯಾರನ್ನೋ ಹೋಲ್ತಿದೆ ಅಂತ ಅನ್ನಿಸ್ತಾ ಇದೆ. ಮೊದಲೇ ಎಲ್ಲೋ ನೋಡಿದ ನೆನಪು ಬರ್ತಿದೆ ನನಗೆ ಎಂದಳು. ನೇಹಾಳ ಕಣ್ಗಳನ್ನು ಹೋಲ್ತಿದೆ ಅಲ್ವಾ ಎಂದು ಅದೀರಾ ಕೇಳಿದಳು. ಹೌದು ಅದೀರಮ್ಮ, ಅವ್ರ ಕಣ್ಗಳಂತೆ ಇವೆ. ಇವಳು ಯಾರು ಎಂದು ಮತ್ತೆ ಪ್ರಶ್ನಿಸಿದಳು ಸೇವಂತಿ. ಅವಳು ನಿಹಾರಿಕಾ ಹೋದ ದಿಕ್ಕಿನ ಕಡೆಯೇ ನೋಡುತ್ತಾ, ನೇಹಾಳ್ ತಂಗಿನೇ ಈ ನಿಹಾರಿಕಾ, ಈಗ ಗೌರವ್ನ ಹೆಂಡತಿ ಎಂದು ಅದೀರಾ ಹೇಳಿದಳು. ಅದನ್ನು ಕೇಳಿ ಸೇವಂತಿ ಬೆಸ್ತು ಬಿದ್ದಳು. ಏನು ಹೇಳ್ತಾ ಇದ್ದೀರಾ ಅದೀರಮ್ಮ? ಗೌರವ್ ಅವರು ಪ್ರೀತಿಸಿದ್ದು ನೇಹಾಳನ್ನ ಅಲ್ವಾ? ಮತ್ತು ಅವ್ರ ತಂಗಿಯನ್ನ ಮದುವೆ ಆಗಿದ್ದಾರಾ ಎಂದು ಅಳುಕಿನಿಂದಲೇ ಕೇಳಿ ತಾನು ಹಾಗೆ ಕೇಳಿದ್ದು ಸರಿಯಲ್ಲವೇನೋ ಎಂಬ ಭಾವದಿಂದ ನಿಮಗಿಷ್ಟ ಇಲ್ಲ ಅಂದರೆ ಹೇಳಿಬಿಡಿ ಎಂದಳು ಸಂಕೋಚದಿಂದ. ಆದರೆ ಅದೀರಾಗೆ ಸತ್ಯ ಹೇಳುವ ಮನಸ್ಸಿರಲಿಲ್ಲ. ಹಾಗೇನೂ ಇಲ್ಲ ಸೇವಂತಿ, ನಮ್ಮ ಸ್ನೇಹದ ಬಗ್ಗೆ ನಿನಗೆ ಗೊತ್ತೇ ಇದೆ ಅಲ್ವಾ? ನೇಹ ಆಕ್ಸಿಡೆಂಟ್ನಲ್ಲಿ ತೀರ್ ಹೋದ್ಲು. ನಂತರ ನಿಹಾರಿಕಾಳನ್ನು ಗೌರವ್ ಮದುವೆಯಾದ
ಎಂದು ಅಷ್ಟೇ ಹೇಳಿ ಸುಮ್ಮನಾದಳು. ಆದರೆ ಸೇವಂತಿ ತಕ್ಷಣ ತನ್ನ ತಲೆ ಅಡ್ಡಡ್ಡ ಆಡಿಸುತ್ತಾ, ಇಲ್ಲ ಅದಿರಮ್ಮ, ನೇಹಾ ಅವರು ಆಕ್ಸಿಡೆಂಟ್ನಲ್ಲಿ ಸತ್ತಿದ್ದಲ್ಲ. ಯಾರೋ ಪ್ಲ್ಯಾನ್ ಮಾಡಿ ಅವರನ್ನು ಮತ್ತು ಅವ್ರ ಸ್ನೇಹಿತೆಯನ್ನು ಕೊಲೆ ಮಾಡಿದ್ದಾರೆ ಎಂದಳು. ಅವಳ ಮಾತು ಕೇಳಿ ಅದೀರಾ ಆಶ್ಚರ್ಯದಿಂದ ಅವಳ ಕಡೆ ನೋಡಿದಳು. ಇವಳಿಗೆ ಈ ವಿಷಯ ಹೇಗೆ ಗೊತ್ತಾಯಿತು ಎಂದು ಯೋಚಿಸುತ್ತಾ ಅವಳ ಮುಂದಿನ ಮಾತುಗಳಿಗೆ ಕಿವಿಯಾದಳು. ನನಗೆ ಆ ವಿಷಯ ಗೊತ್ತಾದಾಗ ನಂಬೋಕ್ಕಾಗಲಿಲ್ಲ. ಅದಕ್ಕೆ ನಿಮ್ಮನ್ನು ಕೇಳೋಣ ಅಂತ ನಿನ್ನೆ ರಾತ್ರಿಯಿಂದ ನಿಮ್ಮ ಮನೆ ಎದುರು ಕಾಯ್ತಿದ್ದೆ. ಇಂದು ಬೆಳಗ್ಗೆ ನೀವು ಮನೆಯಿಂದ ಹೊರ ಬಂದದ್ದು ನೋಡಿ ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬಂದೆ. ನೀವು ಈ ಹುಡುಗಿ ಜೊತೆ ಏನೋ ಗಂಭೀರವಾಗಿ ಮಾತಾಡ್ತಾ ಇರೋದನ್ನು ನೋಡಿ ನಾನು ಸ್ವಲ್ಪ ದೂರದಲ್ಲಿ ನಿಂತು ನಮ್ಮವರು ಮಾರೋ ಸಾಮಾನುಗಳನ್ನು ತರೋ ಕೇಳಿ ಅವರಿಗೆ ಒಂದೊಂದು ಕೆಲಸ ವಹಿಸಿ ನಂತರ ನಿಮ್ಮ ಕಡೆ ಬರ್ತಿದ್ದಾಗ ಈ ರೌಡಿಗಳ ಜೊತೆ ನೀವು ಜಗಳ ಮಾಡ್ತಾಯಿದ್ರಿ. ನಿಮ್ಮ ಫೈಟಿಂಗ್ ಅಂದರೆ ನನಗೆ ತುಂಬ ಇಷ್ಟ ಅನ್ನೋದು ನಿಮಗೂ ಗೊತ್ತು ಅಲ್ವಾ? ಅದಕ್ಕೆ ದೂರದಲ್ಲೇ ನಿಂತು ವಿಡಿಯೋ ಮಾಡ್ಕೋತಿದ್ದೆ. ಅಷ್ಟರಲ್ಲಿ ಮತ್ತೊಬ್ಬ ನಿಮ್ಮ ಮೇಲೆ ದಾಳಿ ಮಾಡೋಕ್ಕೆ ಬಂದಾಗ ನಾನು ಅಡ್ಡ ಬಂದು ತಡೆದಿದ್ದು ಎಂದು ಎಲ್ಲವನ್ನೂ ಒಂದೊಂದಾಗಿ ವಿವರಿಸಿದಳು. ಅದೀರಾ ಅವಳ ಮಾತನ್ನು ಮೌನವಾಗಿ ಕೇಳುತ್ತಿದ್ದವಳು ನಂತರ, ಆದರೆ ನಿನಗೆ ನೇಹಾ ಬಗ್ಗೆ ಹೇಗೆ ಗೊತ್ತಾಯಿತು ಎಂದು ಅನುಮಾನದಿಂದ ಕೇಳಿದಳು. ಅವಳಿಗೆ ಮೊದಲು ಆ ವಿಷಯ ತಿಳಿದುಕೊಳ್ಳಬೇಕಾಗಿತ್ತು. ನೀವು ಹೇಳ್ಕೊಟ್ಟ ಹಾಗೇನೆ ನಾನು ಪ್ರತಿದಿನ ಬೆಳಗ್ಗೆ ಗುಡಿ ಮುಂದೆ ಹೂ ಮಾರಲು ಬರ್ತಿದ್ದೆ. ಸಂಜೆ ಮನೆಗೆ ಹೋಗಿ ಹೂ ಮಾರ್ತಾ ಇದ್ದೆ. ಸುಮಾರು 6 ವರ್ಷಗಳಿಂದ ಇದೇ ಕೆಲಸ ಮಾಡ್ತಾ ಇರೋದು ನಿಮಗೂ ಕೂಡ ಗೊತ್ತು. ಆದ್ದರಿಂದ ಹಲವರ ಜೊತೆ ಒಳ್ಳೆ ಬಾಂಧವ್ಯ ಬೆಳೆದಿದೆ. ಆದರೆ ನನಗೆಂದಿಗೂ ಯಾರ ಮನೆಯೊಳಗೂ ಹೋಗೋದಿಲ್ಲ. ಅವರೆಷ್ಟೇ ಕರೆದ್ರೂ ಕೆಲಸದ ನೆಪ ಹೇಳಿ ಹೊರಗೆ ನಿಂತು ಬರ್ತಿದ್ದೆ. ನಿನ್ನೆ ಸಂಜೆ ಕೂಡ ಹೂ ಕೊಡೋಕೆ ಒಂದು ಮನೆಗೆ ಹೋಗಿದ್ದೆ. ಬಹಳ ಹೊತ್ತು ಕರೆದ್ರೂ ಯಾರೂ ಉತ್ತರ ಕೊಡಲಿಲ್ಲ. ಆದರೆ ಬಾಗಿಲು ಮಾತ್ರ ತೆರೆದಿತ್ತು. ಸ್ವಲ್ಪ ಭಯಭೀತಳಾಗೆ ಒಳಗೆ ಹೋಗಿ ನೋಡಿದ್ರೆ ಮನೆ ಹಿರಿಯ ಮಹಿಳೆ ಒಬ್ಬರು ಪ್ರಜ್ಞೆ ತಪ್ಪಿ ಬಿದ್ದಿದ್ರು. ತಕ್ಷಣ ಅಕ್ಕಪಕ್ಕದವ್ರ ಸಹಾಯದಿಂದ ಆಸ್ಪತ್ರೆಗೆ ಸೇರಿಸಿದೆ. ಆ ಮನೆಯವರು ಎಲ್ಲರೂ ಸೇರಿ ಒಂದು ಗ್ರೂಪ್ ಮಾಡ್ಕೊಂಡಿದ್ರು. ಅದರಲ್ಲಿ ಅವ್ರ ನಂಬರ್ ಹುಡುಕಿ ವಿಷಯ ತಿಳಿಸ್ದೆ. ಸ್ವಲ್ಪ ಸಮಯದಲ್ಲೇ ಅವ್ರ ಕುಟುಂಬದವರು ಆಸ್ಪತ್ರೆಗೆ ಬಂದರು. ಡಾಕ್ಟರ್ ನನ್ನ ಬಳಿ ಹೇಳಿದ್ದನ್ನು ನಾನು ಅವ್ರಿಗೆ ತಿಳಿಸ್ದೆ. ಹೆಚ್ಚು ಟೆನ್ಷನ್ ಮಾಡಿಕೊಂಡು ಯಾವುದೋ ವಿಷಯ ಮನಸ್ಸಿಗೆ ಹಚ್ಕೊಂಡಿರೋ ಕಾರಣ ಹೀಗಾಗಿದೆ ಅಂತ ಡಾಕ್ಟರ್ ಹೇಳಿದ್ರು. ಆಗ ಅವ್ರ ಮನೆಯವರು ಗೋಡೆ ಮೇಲೆ ನೇತಾಡ್ತಿದ್ದ ಒಂದು ಫೋಟೋ ತೋರಿಸಿ, ಇವಳು ನನ್ನ ಹಿರಿ ಮಗಳು, ಡಾಕ್ಟರ್ ಓದುತ್ತಿದ್ಲು. ಇವಳ ಸ್ನೇಹಿತೆಯನ್ನು ಕೆಲ ಪಾಪಿಗಳು ಕರುಣೆ ಇಲ್ಲದೆ ಕೊಂದ್ಬಿಟ್ರು. ಅವರ ಈ ಪಾಪಿ ಕೆಲಸಗಳು ಪೊಲೀಸರಿಗೆ ಗೊತ್ತಾದರೆ ಅನ್ನೋ ಭಯದಿಂದ ಈ ಕೆಲಸ ಮಾಡಿದ್ದಾರೆ ಅಂತ ಅಳುತ್ತಾನೆ ಹೇಳಿ, ನನ್ನ ಹೆಂಡತಿಗೆ ದೊಡ್ಡ ಮಗಳ ಮೇಲೆ ತುಂಬ ಪ್ರೀತಿ, ಅವಳ ಸಾವಿನ ನಂತರ ಆಗಾಗ ಹೀಗೆ ಪೂರ್ತಿಯಾಗಿ ಕುಗ್ಗಿ ಹೋಗ್ತಾ ಇರ್ತಾಳೆ ಅಂತ ಅಂದರು. ನಾನು ಅವರನ್ನು ಸಮಾಧಾನ ಪಡಿಸ್ತಿದ್ದೆ. ಆದರೆ ಅವ್ರ ಹಿಂದೆ ಇದ್ದ ಫೋಟೋ ನೋಡಿದ ತಕ್ಷಣ ನನಗೆ ಆಘಾತ ಆಗಿತ್ತು. ಅವ್ರ ಮಗಳ ಜೊತೆ ನೇಹಾ ಫೋಟೋ ಕೂಡ ಇತ್ತು. ಅವರಿಬ್ಬರ ಜೊತೆಗೆ ಮತ್ತೊಬ್ಬ ಆ ಹುಡುಗಿಯು ಫೋಟೋದಲ್ಲಿದ್ಲು. ಅವ್ರ ಮಾತುಗಳ ಮೇಲೆ ನಂಬಿಕೆ ಬರದೆ ರಾತ್ರಿ ಸಮಯ ಅನ್ನೋದನ್ನು ಕೂಡ ನೋಡದೆ ನಿಮ್ಮ ಮನೆ ಹತ್ರ ಬಂದೆ. ಒಳಗೆ ಬರೋಕೆ ಮುಜುಗರವಾಗಿ ಹೊರಗೆ ಕಾಯ್ತಿದ್ದೆ ಎಂದು ಸೇವಂತಿ ಹೇಳಿದಳು. ಅವಳ ಮಾತು ಕೇಳಿದ ಬಳಿಕ ಅದೀರಾ ತಲೆ ಚಿಟ್ಟು ಹಿಡಿಯುತ್ತಿತ್ತು. ಒಂದು ವಿಷಯದ ಸುಳಿವು ಹುಡುಕುತ್ತಾ ಹೋದರೆ ಮತ್ತೊಂದು ಹೊಸ ದಾರಿ ಸಿಗುತ್ತಿತ್ತು. ಇಲ್ಲಿಯವರೆಗೆ ಒಬ್ಬಳ ಸಾವಿನ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದಳು. ಆದರೆ ಈಗ ಇಬ್ಬರು ಯುವತಿಯರ ಕೊಲೆಯ ಸುಳಿವು ಹೊರಬರುವುದರಲ್ಲಿತ್ತು. ಸ್ವಲ್ಪ ಹೊತ್ತು ಮೌನವಾಗಿದ್ದ ಅದೀರಾ ನಂತರ, ಸೇವಂತಿ, ನಾಳೆ ನನ್ನನ್ನು ಆ ಮನೆಗೆ ಕರ್ಕೊಂಡು ಹೋಗು, ಅವ್ರ ಜೊತೆ ನಾನು ಮಾತಾಡಬೇಕು ಎಂದಳು. ಅದಕ್ಕೆ ಸೇವಂತಿ ತಕ್ಷಣ, ಈಗಲೇ ಬನ್ನಿ ಅದೀರಮ್ಮ, ಈಗಲೇ ಕರ್ಕೊಂಡು ಹೋಗ್ತೀನಿ ಎಂದಳು. ಆದರೆ ಅದೀರಾ ಅವಳ ಮಾತನ್ನು ಮಧ್ಯದಲ್ಲೇ ತಡೆದು, ಇಲ್ಲ ಸೇವಂತಿ, ಇವತ್ತು ನಾನು ಊರಿಗೆ ಹೋಗ್ತಿದ್ದೀನಿ. ಒಬ್ಬಳೇ ಇದ್ದಿದ್ರೆ ಈಗಲೇ ಹೋಗ್ಬೋದಿತ್ತು. ಆದರೆ ನನ್ನ ಗಂಡ ಕೂಡ ನನ್ನ ಜೊತೆ ಬರ್ತಾ ಇದ್ದಾರೆ. ಹಾಗಾಗಿ ನಾಳೆ ಹೋಗೋಣ ಎಂದು ತಿಳಿಸಿದಳು. ಅದಕ್ಕೆ ಸೇವಂತಿ ಕೂಡ ಒಪ್ಪಿದಳು. ನಂತರ ಇಬ್ಬರು ತಮ್ಮ ತಮ್ಮ ದಾರಿಯಲ್ಲಿ ಹೊರಟು ಹೋದರು.
ಅಧೀರ ಅಲ್ಲಿಂದ ತನ್ನ ಮನೆ ತಲುಪುವಷ್ಟರಲ್ಲಿ 7 ಗಂಟೆಯೇ ಆಗಿ ಹೋಗಿತ್ತು. ಮುಂದುವರಿಯುವುದು.